ಗುಡ್ ಮಾರ್ನಿಂಗ್ ಫ್ರೆಂಡ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಸ್ ನ್ಯೂ. ಸೊ ಫ್ರೆಂಡ್, ನೋಡ್ಬೋದು ನನ್ನ ಹೊಸ ಮನೆಗೆ ಹಾಲ್ಗೆ ಟೈಲ್ಸ್ ಸೆಲೆಕ್ಟ್ ಮಾಡಿದ್ದೆ. ಸೊ ಹೇಗೆ ಕಾಣಿಸ್ತಾ ಇದೆ ಟೈಲ್ಸು. ಹಾಲ್ಗೆ ಟೈಲ್ಸ್ ಹಾಕಿದ್ದಾರೆ ಸ್ನೇಹಿತರೆ. ಇನ್ನು ಕಿಚನ್ನು, ಬಾತ್ರೂಮು, ಬೆಡ್ರೂಮು ಇವೆಲ್ಲಕ್ಕೆ ಟೈಲ್ಸ್ ಹಾಕಬೇಕು. ಸೊ ಇವತ್ತು ಕಿಚನ್ ಸ್ನೇಹಿತರೆ. ಕಿಚನ್ನಲ್ಲಿ ದೇವ್ರ ರೂಮ್ ಮಾಡಿಸಿದ್ದೀನಿ. ಸೊ ನಮ್ಮ ತಾಯಿ ಎಲ್ಲಮ್ಮ ಅಲ್ಲಿ ಆಲ್ರೆಡಿ ಪ್ರತ್ಯಕ್ಷ ಆಗಿದ್ದಾರೆ. ಸೊ ನಮಸ್ಕಾರ ಮಾಡ್ತಾ ಇದ್ದೀನಿ ತಾಯಿಗೆ. ಇದು ಸ್ನೇಹಿತರೆ, ನಾನು ಕಿಚನ್ನಲ್ಲೇ ಒಂದು ಸ್ಮಾಲ್ ಆಗಿ ಒಂದಷ್ಟು ದೇವರಿಗೋಸ್ಕರ ಜಾಗ ಕೊಟ್ಕೊಂಡಿದ್ದೀನಿ. ಯಾಕಂದರೆ ನಮಗಿರೋಕಷ್ಟು ಮುಖ್ಯ ಮನೆ ಬೇಕು, ಅದೇ ರೀತಿ ನಮ್ಮ ಮನೆಯಲ್ಲಿ ಒಂದು ದೇವರು ಮೂರ್ತಿ ಕೊಡಬೇಕು. ಇನ್ನೂ ಅದು ಕೆಲಸ ನಡೆದಿದೆ ಸ್ನೇಹಿತರೆ. ಸೊ ಕಿಚನ್ನು ಬರ್ಸನ್ ಎಲ್ಲ ಮಾಡಿದ್ದಾರೆ. ಸೊ ಕಿಚನ್ಗೆ ನೋಡ್ಬೋದು ಗೋಡೆ ಟೈಲ್ಸ್ ಹಚ್ಚಿದ್ದಾರೆ. ತುಂಬ ಕ್ಯೂರಿಯಾಸಿಟಿ ಇದೆ ಸ್ನೇಹಿತರೆ ನನಗೂ ಈ ಮನೆ ನೋಡಬೇಕು. ನಿಮ್ಮ ಹಂಗೆ ನಾನು ಇವಾಗ ಇಲ್ಲೆಲ್ಲೋ ದೂರದಲ್ಲಿ ಕುತ್ಕೊಂಡು ಈ ವಿಡಿಯೋ ನೋಡ್ತಾ ಇದ್ದೀನಿ. ಕಾರಣ ಆ ಮನೆಗೆ ನಾನು ಇಲ್ಲ, ಇವಾಗ ನಾನು ಕಲ್ಕತ್ತಾದಲ್ಲಿರೋಕ್ಕೋಸ್ಕರ ನನ್ನ ಮಾವನವರು ಈ ಮನೆ ಕಂಪ್ಲೀಟ್ ಮಾಡಿಸ್ತಾ ಇದ್ದಾರೆ. ಬರೀ ನಾನು ದುಡ್ಡು ಕಳಿಸ್ತಾ ಇದ್ದೀನಿ ಇಲ್ಲಿ ಇದ್ಕೊಂಡು. ಸೊ ಇದನ್ನು ಮನೆ ಕಂಪ್ಲೀಟ್ ಮಾಡಿಸ್ತಾ ಇರೋದು ನಮ್ಮ ಮಾವನವರು ನಿಂತ್ಕೊಂಡು. ನಾನು ಬಸ್ ಟೈಲ್ಸು ಇವೆಲ್ಲ ಚಾಯ್ಸ್ ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ. ನೋಡ್ಬೋದು ಹಾಲ್ಗೆ ಹಂಗೆ ಕಾಣ್ತಾ ಇದೆ. ಸೊ ಇವಾಗ ಬೆಡ್ರೂಮ್ಗೂ ಇಲ್ಲಿ ನೋಡ್ರಿ, ಬೆಡ್ರೂಮ್ಗೆ ಬೇರೆ ಟೈಲ್ಸ್ ಇದೆ ಸ್ನೇಹಿತರೆ. ಕಾರಣ ನನ್ನ ಹೆಂಡತಿ ಬೆಡ್ರೂಮ್ಗೆ 2 ಟೈಲ್ಸ್ ಚೇಂಜ್ ಮಾಡೋಣ ಅಂತ ಹೇಳಿದ್ರು. ಸರಿ ಅಂತೇಳಿ 2 ಬೆಡ್ರೂಮ್ಗೆ ಸೇಮು ಈ ಥರ ಸ್ವಲ್ಪ ಡಾರ್ಕ್ ಬ್ಲ್ಯಾಕ್ ಇದೆ ವೈಟ್ನಲ್ಲಿ. ಸೊ ಇದು ಬೆಡ್ರೂಮ್ ನನ್ನ ಹೆಂಡತಿ ಚಾಯ್ಸ್ ಮಾಡಿರೋದು, ಹಾಲಿಗೆ ನಾನು ಚಾಯ್ಸ್ ಮಾಡಿರೋದು. 2 ಬೆಡ್ರೂಮ್ ಇದೆ ಸ್ನೇಹಿತರೆ. 30-40 ಸೈಟ್ನಲ್ಲಿ 2 ಬೆಡ್ರೂಮ್ ಇದೆ. ಸೊ 2 ಬಾತ್ರೂಮು ಒಂದು, ಯಾಕಂದರೆ ನನಗೆ ವೀಲ್ ಚೇರ್ ಹೋಗಬೇಕು, ಆ ರೀತಿ ನಾನು ಮನೆ ಮಾಡಿಸ್ಬೇಕು. ಸೊ ಅದಕ್ಕಂದರೆ ನನಗೆ ವೀಲ್ ಚೇರ್ ಯೂಸ್ ಮಾಡೋ ನಾನು ವೀಲ್ ಚೇರಿಗೆ ಕೂತ್ಕೊಂಡು ಈ ಮನೆ ಒಳಗೆ ನಾನು ಬಾತ್ರೂಮ್ಗೆ ಹೋಗಬೇಕು, ಮನೆಯದು ಬೆಡ್ರೂಮ್ದಲ್ಲಿ ಹೋಗ್ಬೇಕು. ಅದಕ್ಕೋಸ್ಕರ ಸ್ಟೆಪ್ ಆದಷ್ಟು ಕಮ್ಮಿ ಮಾಡ್ತಾ ಇದ್ವಿ ಸ್ನೇಹಿತರೆ ಮನೆಯಲ್ಲಿ. ಸೊ ತುಂಬ ಚಿಕ್ಕ ಪ್ಲಾಟ್ ಇದೆ ಸ್ನೇಹಿತರೆ. ಅದು ಒಂದೊಂದು ಕನಸು ನಂದು, ಮನೆ ಕಟ್ಟಬೇಕು ಅನ್ನೋದು. ತುಂಬಾ ಖರ್ಚು ಮಾಡಿದೆ ಸ್ನೇಹಿತರೆ ಮನೆಗೆ, ತುಂಬಾ ಸಾಲ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಂಕ್ ಲೋನ್ ಮಾಡಿಬಿಟ್ಟು ಮನೆ ಕಟ್ತಾ ಇದ್ದೀನಿ. ಸೊ ನೋಡ್ಬೋದು ಇದು ಬಾತ್ರೂಮ್ ಟೈಲ್ಸು ಕೂಡ ನಾನು, ನನ್ನ ಮಿಸ್ಸಸ್ಸು, ನನ್ನ ಮಗ ಚಾಯ್ಸ್ ಮಾಡಿರೋದು. ಸೊ ಒಂದು ರೀತಿ ಚೆನ್ನಾಗಿ ಕಾಣ್ತಾ ಇದೆಲ್ಲ ಸ್ನೇಹಿತರೆ. ಒಂದು ಡಾಲ್ಫಿನ್ ಕಾಣ್ತಾ ಇದೆ. ಸೊ ಬಾತ್ರೂಮ್ ಸ್ನಾನ ಮಾಡೋಕ್ಕೆ ಹೋದಾಗ ಅದನ್ನು ಡಾಲ್ಫಿನ್ ನಮ್ಮ ಜೊತೆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಬಾತ್ರೂಮ್ನಲ್ಲಿ ಇಂಡಿಯನ್ ಟಾಯ್ಲೆಟ್ ಇದೆ ಸ್ನೇಹಿತರೆ. ಇದು ಸಣ್ಣ ಬಾತ್ರೂಮು, ಚಿಕ್ಕದಾಗಿರೋದು. ಸೊ ಇದು ಇಂಡಿಯನ್ ಮಾಡಿಸಿರೋದು. ಯಾಕಂದರೆ ಇದು ಕೆಲವೊಬ್ರು ಹಳ್ಳಿ ಜನ ನಮ್ಮ ತಾಯಿಯರೆಲ್ಲ ವೆಸ್ಟರ್ನ್ ಮೇಲೆ ಕೂತಿರೋ ಇದು ಇಲ್ಲ. ಸೊ ಅದಕ್ಕೋಸ್ಕರ ಅದೊಂದು ಇಂಡಿಯನ್ ಮಾಡಿಸಿದ್ದೀನಿ. ಇದರಲ್ಲಿ ವೆಸ್ಟರ್ನ್ದು, ಆಮೇಲೆ ವಾಶ್ರೂಮ್